ಮಕ್ಕಳಿಗೋಸ್ಕರ ಬದುಕ್ತೀವಿ, ನೀವು ಮಕ್ಕಳು ನಿಮಗೋಸ್ಕರ ಬದುಕೋದಿಲ್ಲ. ಎಲ್ಲಿ ಗೊತ್ತಾಗಿದ್ದಾರೆ ಕರಿಲ್ಲ, ಅಮ್ಮನ್ ಕರಿಲ್ಲ, ಮಗ ಮಾಸ್ಟರ್ ಎಲ್ಲಿ ಗೊತ್ತಾನೆ ಕರಿಲ್ಲ. ನಾನು ಹೆಣ್ಣು ನಂಬ್ತೀನಿ, ಮಕ್ಕಳು ನಮ್ಮ ನಾನು ಗಂಡ ಹೆಣ್ಣ ನಮ್ಮ ಎರಡು ಹೆಣ್ಮಕ್ಳು ಎಲ್ಲಿ ಗೊತ್ತಾಗಿರಂತವ ನಂಬಡ ಅವ್ರನ್ನ. ನನ್ನ ನಂಬ ನೀವು ಹುಡ್ಕೊಮ್ಮ, ಏನು ಅನುಭವ ಆಗಿಲ್ಲ ಅಂತೆಲ್ಲ ಒಂದು ನಾವು ಅನುಭವಿಸ್ತಿರೋ ಒಂದು ಪಾಠ. ಯಾಕೆಂದ್ರೆ ನೋಡಿ, ನಾನು ತುಂಬಾ ಜನ ಸಹಾಯ ಮಾಡ್ತಿದ್ದೆ, ತುಂಬಾ ಅಂದ್ರೆ ಹೆವಿ. ಯಾರೇ ಬರ್ರಿ ಪೇಷಂಟ್ ಇಟ್ಕೊಂಬತ್ತಾ ಇದ್ವಿ, ಅಲ್ಲೊಬ್ಬ ಪೇಷಂಟ್ ಇಟ್ಕೊಂಬರಕ್ಕಾಗಲ್ಲ ಅಂದ, ಇದಪ್ಪ ಕಾಯಕ್ಕಾಗಲ್ಲ ಅಂದ, ಅಲ್ಲಿ ಹೋಗೋದೇ ಬಿಟ್ಟೆ. ನಾವು ಕರ್ಕೊಂಬರಕ್ಕೆ ಮಕ್ಕಳು ಮೊನ್ನೆ ಬೆಳಗ್ಗೆ ಲೇಡಿ ಬಂದು ನಾನು ಇರಲಿಲ್ಲ, ಒಂದು ಕೇಳಿದ್ರೆ ಇವ್ರನ್ನ ಏನಂತ ಕೇಳಿಲ್ಲ, ನಮ್ಮ ಮಗನ ಕರ್ಕೊಂಬರ್ರಿ ಅಂತ ಕೇಳಿದ್ರೆ ಇವ್ರನ್ನ ಕೆಲಸಗಾರನ ಕರ್ಕೊಂಬರಕ್ಕಾಗಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂದಿರುತ್ತೆ. ನಾವು ಕರ್ಕೊಂಬರಕ್ಕೆ ಹೋಗ್ಬೇಕು, ಗಂಡನ ಕರ್ಕೊಂಬರಕ್ಕಾಗಲ್ಲ, ಪೇಷಂಟ್ ಟಿವಿ ಕೊಡ್ತೀವಿ ಅಂತಾರೆ, ಟಿವಿಯಲ್ಲಿ ಬಂದ್ಬಿಡ್ತಾರೆ ಕರೆದ ತಕ್ಷಣ ಅಂತ. ಏನು ಬರೋದಿಲ್ಲ, ಅವ್ರು ನೋಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಮಂತ್ರೆ ಅವ್ರು ನಂಗೆ ಕೊಡ್ಸಿದ್ದಾರೆ. ಆ ಮಕ್ಕಳ ಕರ್ಕೊಂಬರಕ್ಕಾಗಲ್ಲ, ನಾವು ಬರೋಕ್ಕಾಗೋದಿಲ್ಲ. ಆಮೇಲೆ ಅಂತರ ಕೊಡ್ತಿದ್ವಿ, ಮನೆಗೆ ಅಂತರ ಕೊಟ್ಟು ನೀರು ಕೊಡ್ತಾ ಇದ್ವಿ, ಅಂಗಡಿ ಕೈ ನೋವು ನೀರು ಕೊಡಿದ್ರು, ಎಲ್ಲ ನಿಲ್ಸ್ಬಿಟ್ಟಿದ್ವಿ. ಬಸ್ ಚಾರ ಕೊಡ್ತಿದ್ವಿ, 2,000 ಕೊಟ್ಟರೆ 5,000 ಕೊಡೋದು ಶುರುವಾದ್ರು, ನಿಲ್ಸ್ಬಿಟ್ವಿ. ಮನೆ ಸೀಟು ಹಂಚಾಕ್ ಕೊಡ್ತಾ ಇದ್ವಿ ಬಡಬಗ್ರಿಗೆ, ಮೋಲ್ಡ್ ಮಾಡ್ಕೊಡ್ಬೇಕು, ಅದು ನಿಲ್ಸ್ಬಿಟ್ವಿ. ಕಂಪನಿ ನಿಲ್ಸ್ಬಿಟ್ಟೆ, ಲೇಟ್ ಆಗುತ್ತೆ ಬನ್ನಿ ಡ್ರಾಪ್ ಮಾಡಿ, ಒಬ್ಬರೇ ಡ್ರಾಪ್ ಮಾಡಿದ್ರು. ಅದಕ್ಕೆ ಅಲ್ಲಿ ಬಿಟ್ಟಿರೋದು ಗಾಡಿ, ಇಲ್ಲಿ ಬರುತ್ತೆ ಗಾಡಿ, ಅಲ್ಲಿ ಬಿಟ್ಟಿರೋದೆ ನಾನು, ಇಲ್ಲಿ ಬಿಡ್ತೀವಿ, ಬಿಡ್ಕೊಂತೀವಿ, ಬಿಡ್ಕೋಬಾರ್ದು, ಬಿಡ್ಕೊಂಡ್ರೆ ಏನುತ್ತಾ ಲೇಟ್ ಆಗುತ್ತೆ. ಆಮೇಲೆ ಆಲ್ಟಿಂಗ್ ಕೊಟ್ಟರೆ ಬೆಳಗ್ಗೆ ಎದ್ದು ಆಮೇಲೆ ಬಿಸಿನೀರು ಕೊಡಿ, ಜಿಮ್ ಕೊಡಿ ಅಂತಾರೆ, ಅದಕ್ಕೆ ಬೇಡ ಅಂತ ಎಲ್ಲ ತಾಯಿ ಹುಡ್ಕೊಂತಾಳೆ. 3 ವರ್ಷ ಕರ್ನಾಟಕ 12 ಮಂದಿ ಸೇರಿ ಕುಡಿದ್ಬಿಟ್ರಿ, 8 ತಿಂಗಳು ಕುಡಿದ್ ಬಿಟ್ಟಾರೆ. ಇಲ್ಲಿ ಬಂದ್ಮೇಲೆ ಬಂದ್ಮೇಲೆ ಓ ಮೈ ಗಾಡ್, ಒಂದು ಕ್ಲಾಸ್ ಹಾಕ್ಬಿಟ್ರೆ ಬರ್ತಾರೆ ಒಂದ್ಸಲ, ಭಾಳ ಖುಷಿ ಆಗುತ್ತೆ. ನೀವು ಹೇಳೋ ಅವರು ಬರ್ತಾರೆ, ಪ್ರತಿ ಅಮಾಸಿ ಬರ್ತೀನಿ ನಾನು, ಇವ್ರಿಬ್ರು ಕರ್ಕೊಂಡ್ ಬಂದಿನಿ. ನೀವು ಒಳ್ಳೇದಾಗೈತ್ರಿ ನನಗೆ 4-3 ನಮ್ದವ್ರು ಎಲ್ಲರೂ ಒಳ್ಳೇದಾಗಲಿ, ನನಗೆ ಭಾಳ ಚಲೋ ಆಗೈತ್ರಿ. ನಾ ಇಲ್ಲಿಂದ ಅಣ್ಣ ಪ್ರತಿ ಬಂದಾಗ ಅಲ್ಲೇ ಪಕ್ಕೂರ ರೊಟ್ಟಿ ಗಿಟ್ಟಿ ಮಾಡಿ ಫೋನ್ ಮಾಡಲಿ, ಬಂದಿದ್ದೆ ಏನಿಲ್ಲಪ್ಪ, ಅಲ್ಲಿ ಬರ್ತೀನಿ ನಾನು, ಬಂದು ಬರ್ತೀನಿ, ಫೋನ್ ಹಚ್ಚಲೆ ನಂಬರ್ ಐತಿ. ಏನ್ ಕೆಲಸ ಮಾಡ್ತೀರಿ? ನಾ ಡ್ರೈವಿಂಗ್ ಮಾಡ್ತೀನಿ. ನೀನು ಬಂದ್ರೆ ಅವ್ರು ಕುರಿಕಾಯ್ತು ಹೊಲ್ದಾರ ಕುರಿಕಾಯ್ತಾರ ನಾಯಿ ಕೊಡ್ಲೆ ಬರ್ರಿ. ನಾನು ಇದುವರೆಗೂ ಯಾರು ಏನೇ ಕೇಳ ಒಂದೇ ಕೇಳೋದು, ಟಗರ್ ಮರಿ ಕೊಡ್ತೀವಿ. ಟಗರ್ ಮರಿ ಬೇಡ, ಟಗರು ಕೊಡು, ಕೋಳಿ ಕೊಡೋದು ತಪ್ಪಾಗುತ್ತೆ. ನಾಯಿ ಅಂತಮ್ಮ, ನಾನು ಜಾತಿ ನಾಯಿ ಪ್ರಿಯ ಅಲ್ಲ, ನಾನೇ ಮೊದಲು ಕೊಡ್ತೀನಿ. ನನಗೆ ಕುರಿ ನಾಯಿ ಪ್ರಿಯ, ಒಂದು 8 ಸಾಕಿರೋದು ನಾನು, ಜಾಸ್ತಿ ಸಾಕಿಲ್ಲ. ಅಲ್ಲೇ ನೋಡಲ್ಲೇ ಒಂದು 8 ಕುರಿ, ಒಂದೆರಡು ಹಾವುಗಳು, ನಾಯಿ, ಮೊಲ, ಕೋಳಿ, ಮನ್ಸರು ಸಾಕಿದ್ದೆ ಫಸ್ಟ್. ಬ್ಯಾಡ್ ಮ್ಯಾಚ್ ನೋಡೋರು ಮನ್ಸರು ಆಕೆ ಮನ್ಸರು ಓಡಿಸ್ತೆ. ಅಷ್ಟು ರೀ ಒಟ್ಟು ಅವ್ರು ಕುಡಿಯಾಕ ಹೋಗ್ರಿ, ಒಟ್ಟರು ಒಳ್ಳೇದಾಗಿತ್ತು ಅವ್ರಿಗೆಲ್ಲ. 8 ಮಂದಿ ಚೆನ್ನಾಗಿದ್ರು. ಸೌದತ್ತಿ ನಂಬರ್ ಏನು ಇವ್ರದ್ದು? ನಂಬರ್ ತಗ 12 ಮಂದಿ ರೀ, ಇವ್ರು 14ನೇ ಬಂದಿದ್ದೀವಿ. ನೀವು ಉದ್ದ ಬದುಕಿದ್ರಿ. ಅವ್ರೆಲ್ಲಾರು ನಾನ್ ಬೇಡಪ್ಪ ದೇವಸ್ಥಾನಕ್ಕೆ ಅಲ್ಲಿ ಬರ್ರಿ, ಅಲ್ಲೇ ತಾಯಿ ನೀವು ಮಾಡ್ತೀರಿ. ಈಗ ಇಲ್ಲರಿ ನಾವು ಬರಗಂಟೆ ಇರ್ಬೇಕು. ನೀವು ಸೌದತ್ತಿ ಎಲ್ಲ ಮುಂಬಿಟ್ಟ ಜನ ಕರ್ಕೊಂಡ್ಬರ್ತೀವಿ ಅಂತ. ನಿಮ್ಮ ತಾಯಿ ಇದಾರೇನಪ್ಪ? ಅದಾರ ಲವರ್ ಇದಾರ? ಎಂಟಿದೆ, ಎಂಟಿ ಲವ್ ಮಾಡೋಕ್ಕಾಗಲ್ಲ. ಅದಾರ ಎಂಟಿ ಲವ್ ಮಾಡೋಕೆ ನಾಚಿಕೆ ಆಗ್ತಾನ. ಇದನ್ನ ನಿಮ್ಮ ತಾಯಿಗೆ ಕೊಡೋಣ, ಅಷ್ಟು ಸಹಾಯ ಮಾಡೋಕೆ ಗುಣ ಇದ್ದಾಗ. ಕುರಿ ಮರಿ ಇದ್ರೆ ಮಾತಾಡ್ತೀನಂತೆ. ನಾನು ಏನು ಕೇಳಲ್ಲ, ನಾನು ಕುರಿ ಹಿಡಿ ಏನು ಕೇಳಲ್ಲ. ಓನ್ಲಿ ನಾಯಿ ಮರಿ, ಸುಮ್ಮನೆ ಮಂಗ ನಾಯಿವರಲ್ಲ, ಬೊಗಳ ನಾಯಿ ಬೇಕು, ಸುಮ್ಮನೆ ಮಲಗ ನಾಯಿ ಬೇಕು. ಸರ್ ಜಾತಿ ನಾಯಿ ತಗೊಂಡ್ರೆ ಕುರ್ಕುಳ್ಳೆ ಸಾಕ್ಬೇಕು. ಆಮೇಲೆ ತಮ್ಮಾನು 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 ಯಾವ ಊರದು? ನಾನು ಮಾತಾಡ್ತೀನಿ, ನಿಮ್ಗೆ ಎಲ್ಲೋ ಹೋಗ್ಬೇಡ. ಏನು ಹಚ್ಕೊಂಡು 10 ನಿಮಿಷ ಕಾಯ್ತಾರೆ, ಅರ್ಧ ಗಂಟೆ ಒಳಗೆ ಬರ್ತೀನಿ. ನೋಡ್ರೆ ಮಾತಾಡ್ತೀನಿ ನಾನು. ಒಳಗೆ ಫಸ್ಟ್ ಯಾವತ್ತು ಬಂದು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಫಸ್ಟ್ ತಾಯಿರು ದೇವ್ರು ನಮಸ್ಕಾರ ಮಾಡಿ. ಗೊತ್ತಿರೋಂಥ ದೇವರು ಯಾರು ಅಲ್ಲಿ ಕೂತಿರೋ ಪೂಜಾರಿಗಳು ದೇವರಾಗೋದಿಲ್ಲ. ನೀನು ನನಗೆ ಕಾಲಿ ಬಿಡೋ ಅವಶ್ಯಕತೆ ಇಲ್ಲ, ನೀನು ನನಗೆ ಆಶ್ರಮ ಮಾಡು. ತಮ್ಮ ಪರವಾಗಿಲ್ಲ. ಹಾಂ ತಮ್ಮ ಯಾಕೆ ಜನರಿಗೆ ಬೇಡ. ಅಮ್ಮ ಯಾವ ಅಮ್ಮ ಇರಬೇಕು, ನಾನು ಹೋಗ್ತಿದ್ದೆ ದೇವಸ್ಥಾನಕ್ಕೆ, ದುರ್ಗಸ್ವಾಮಿಗೆ. ಅದೇ ಅಮ್ಮ ಅಂತೇಳಿ ಕರ್ಕೊಂಬಂದೆ, ಕರ್ಕೊಂಡು ಸೀದಾ ಬಂದೆ. ಕಾರ್ಯ ಹಚ್ಚಿ ಅಮ್ಮ ನಾನು ಬರ್ತೀನಿ, ಹಳ್ಳ ದಾಟಿದ ಮೇಲೆ ದಾಟ್ತೀನಿ ಅಂತ ಮಾತ್ರ ಬರೋದು, ಅಂತ ಬರೋಲ್ಲ ಅಮ್ಮ. ನಾನು ನೀನು ಸೇವ್ ಮಾಡ್ತಿದ್ದೀನಿ. ಈಗ ನಾನು ಬರ್ತಾ 10 ವರ್ಷ ಆಯ್ತು, ನಾನು ಬರ್ತೀವಿ ಸೇವ್ ಮಾಡ್ತೀನಿ ಅಮ್ಮ ಅಂತೀನಿ. ಕಾರ್ ಇಳಿಸ್ತಾ ಇದ್ದೆ, ಇಳಿಸ್ಬಿಟ್ಟು ಹಳ್ಳದ ಘಾಟಿ ಹತ್ರ ಬಂದು ನಾನು ನಡಿತೀನಿ ಅಂದರು. ನಾನು ನಡೆದು ಬಂದು ಪೂಜೆ ಮಾಡಿ ಸೀದಾ ಮನೆಗೆ ಈಗ ಆರಾಮಿದೆ. ಚೆನ್ನಾಗಿರಮ್ಮ, ಚೆನ್ನಾಗಿರ್ತೀವಿ. ಸಾಧನೆ ಮಾಡೋದು ಬಾಯಲ್ಲ. ಬರ್ಬೇಕಾದ್ರೆ ನಾನು ಬಂದು ಫಸ್ಟು ಅಂಗಳ ಓಡಿಸೋದು. ಯಾರು ಬಂದು ಅಮ್ಮ ಈಗ ರಂಗೋಲಿ ಬಿಟ್ಟು ಬರ್ತಮ್ಮ, ರಂಗೋಲಿ ಬಿಡಿ ಅಲ್ಲಿ ಗೂಡಿಸಿ ಕ್ಲೀನ್ ಮಾಡಿ. ಇವತ್ತು ಬಂದು ರಂಗೋಲಿ ಬಿಡಿಸಿ ಕ್ಲೀನ್ ಮಾಡಿಸಿ ಇಲ್ಲ ಪೂರ್ತಿ ಗುಡಿಸಿ
ಯಾವ ಊರು ನಿಮ್ದು? ಹಟ್ಪಳ್ಳಿ ವಿಜಯನಗರ. ನಿಮಗೆ ಸೀರೆ ಕೊಟ್ಟಲ್ಲ ನಾನು? ತಾಯಿ ಕೊಟ್ಬಿಡು. ನಿನ್ನ ಸೇವೆಗೆ ತಾಯಿ ಪ್ರೀತಿ ಮಾಡೋದು. ಇಲ್ಲಿ ಬಂದವರಿಗೆಲ್ಲ ಜೋರು ಕೆಲಸ ಮಾಡೋದಿಲ್ಲ. ಈಗ ಮಗು ಆಗುತ್ತಾ ಅಂತಾರೆ ಅಮ್ಮ, ಮಗಳು ಹಿಂಗೆ ನಿಂತೋದು. ಇಲ್ಲೇ ಐತೆ. ನಿಮಗೆ ಒಬ್ಬರಿಗೆಲ್ಲ ಹೇಳಿದ್ದಾನೆ. ಯಾರೋ ಅಮ್ಮ ಬರುತ್ತೆ, ಬಗಳಿ ಮಕ್ಕಳು ಮಗಳು ಇರ್ತಾಳೆ, ಅಮ್ಮ ಮಗು ಆಗುತ್ತಾ ಅಂತ ಕೇಳ್ತಾಳೆ. ಯಾರನ್ನ? ದೇವ್ರನ್ನ. ಮಗ ಮನೆಗಿದ್ದಾನೆ ಅಂತ ಅಮ್ಮ ಬರುತ್ತೆ, ಕೆಲಸ ಕೊಡಿಸ್ತೀರಾ ಅಂತ. ಅಪ್ಪ ತಾನೆ ನಮ್ಮ ಮನೆ ಉದ್ದಾರ, ಮನೆ ಕಟ್ಟಿಲ್ಲ ಅಂತ. ಕಟ್ಟವ ಅಂತ ಹೇಳಿ ಅಡ್ಬಡಿಕೆ ಅವ್ನು ಬರೀ ಕಸ ಹೊಡಿಕೆ ನಡೀತಾರೆ ಅಂದರೆ ಇವಾಗ ನಂಗೆ ಸಂಗತಿಗಳು. ದೇವ್ರನ್ನ ಒಂದ್ಸರಿ ಅಲ್ಲಪ್ಪ ಒಂದ್ಸರಿ ನಾನು ಈ ಕ್ಷೇತ್ರದ ಇದೇ ಕೈ ಸುಮಾರು ಸರಿ ಯೋಚನೆ ಮಾಡಿ ನೆಲದಕ್ಕೊಂಡು ನೆಲದಲ್ಲ ಮಾಡ್ಕೊಳ್ಳೋದು. ನಾವು ಆರಾಮಾಗಿದ್ದೀವಿ, ಯೋಚನೆ ಮಾಡ್ತೀನಿ ನಾನು ಈ ಕೈ ಇಷ್ಟೊಂದು ಶಕ್ತಿ ಇದೆಯಾ ಅಂತ. ಕೈಗಿಲ್ಲ, ಮನಸ್ಸಿಗಿದೆ. ಆಗುತ್ತಾ? ನೀವು ಅಷ್ಟೇ ಮೈಗೆ ಅಂತರ ಹಾಕ್ಕೊಳ್ಳಿ, ಮನೆ ಪೂಜೆ ಮಾಡಿ, ಮಕ್ಕಳಾಗ್ತಾವ ಅನ್ಬೇಡಿ. ಮಕ್ಕಳ ದಾಟ್ಕೊಂಡು ಬರೋ ಅಮ್ಮ ಬರೀ ಬಂದು ಕಸ ಹೊಡೆದ್ರೆ ಅಮ್ಮ ನಡೆಯುತ್ತೆ ಅಂದರೆ ನಾನು ನಂಬೋದೇ ಇಲ್ಲ ದೇವ್ರನ್ನ. ಹೆಂಗೆ ಹೇಳ್ತಿಲ್ಲ, ಎಲ್ಲ ತಡೆದು ನಡೆಸ್ಬೇಕಮ್ಮ ಅಂತ ಹೇಳಿ. ಟೈಮ್ ಬರ್ತಾ ಇರೋದು. ಕಟ್ ಮಾಡ್ಕೊಂಡ ನಮ್ಮ ಮಗಗೊಂದು ದುಡಿಮೆ ಆಗಲಿ ಏನಾರ ಅವನು ಸ್ವಂತ ಮಾಡ್ತೀನಮ್ಮ ಏನಾರು ಏನು ಮಾಡೋಕ್ಕೂ ಅಡ್ಡ ಬರೋದು ಇಲ್ಲ. ಅಮ್ಮಗೆ ಬಂದು ನನ್ನ ಕೈ ಮುಕ್ಕಂದು ತಾಯಿ ಮಗ ಇಬ್ಬರು ಬಂದಿವಿ. ಈ ಸತಿ ನಾನು 2ನೇ ಸತಿ ಬಂದೆ. ಅವನು ಇವಾಗ ಅಂಗಡಿ ಮಾಡ್ಕೊಂಡು ಅಂಗಡಿಲಿ ಒಂದು ಫೋಟೋ ಇಟ್ಕೊಳ್ಳಿ, ಗಡಿಯಾರ ಇಟ್ಟಂಗೆ ಇದ್ರಿಕಾಣಂಗೆ. ಮನೆಗೆ ಒಂದು ಫೋಟೋ ಪೂಜೆ ಮಾಡಿ, ಸಾಯಿನ ಮುಂದೆ ದೇವ್ರ ಹೋಗಿ ಮಗನಿಗೆ ಒಳ್ಳೆ ಹೊಟ್ಟೆ ತುಂಬ ಅನ್ನ ಸಿಗ್ತದೆ. ನೀವು ಬೇಡ್ಕೊಳ್ಳಿ, ನಾನು ಬೆಲ್ ಕಟ್ಸೋ ಮೇಲೆ ಕಾಲೆಲ್ಲ ನಮಗೆ ಸೀರೆ ಮಾಡ್ತೀನಿ. ಇರಲಿ.